ಅದ್ರಲ್ಲಿ ಒಂದ್ ಪೆನ್ಸಿಲ್ ಅವನಿಗೆ ಕೊಡೆ, ಏನಕ್ಕೆ ಅವನಿಗೆ ಅಳಿಸ್ತೀಯಾ? ನನ್ನ ಹತ್ರ ಇರೋದೇ ಒಂದೇ ಒಂದ್ ಪೆನ್ಸಿಲ್ ಕಣೆ ಅಮ್ಮ. ನನ್ನ ಹತ್ರ ಇದ್ದಿದ್ದ ಪೆನ್ಸಿಲ್ನೆಲ್ಲ ನಾನು ಯೂಸ್ ಮಾಡಿ ಖಾಲಿ ಮಾಡಿದೆ ಗೊತ್ತಾ. ಡ್ರಾಯಿಂಗ್ ಎಲ್ಲ ಇತ್ತು, ಡ್ರಾಯಿಂಗ್ ಮಾಡಿ ಸ್ಕೆಚ್ ಎಲ್ಲ ಮಾಡಿ ಖಾಲಿ ಆಗಿದೆ. ಹಾಗಾಗಿ ನನ್ನ ಹತ್ರ ಪೆನ್ಸಿಲ್ ಇಲ್ಲ ಕಣೆ ಅಮ್ಮ. ಅವನಿಗೆ ಅಂಗಡಿಲೇ ಹೊಸ ಪೆನ್ಸಿಲ್ ತಕೊಂಡು ಹೋಗು. ನನ್ನ ಹತ್ರ ನಿಜವಾಗ್ಲೂ ಇಲ್ಲ, ಒಂದೇ ಪೆನ್ಸಿಲ್ ಇರೋದು. ನಾಳೆ ಡ್ರಾಯಿಂಗ್ ಎಲ್ಲ ಇರುತ್ತೆ ಸೋಶಿಯಲ್ ಸೈನ್ಸ್ ಅಲ್ಲಿ, ನಾನು ಅದನ್ನ ಬರೀಬೇಕು ಅಮ್ಮ. ಅಪ್ಪಾ, ಎಷ್ಟು ಪೆನ್ಸಿಲ್ ತಕ್ಕೊಟ್ರು ನಿನ್ನ ಹತ್ರ ಒಂದೇ ಒಂದು ಪೆನ್ಸಿಲ್ ಉಳಿಯಲ್ಲ. ಯಾವಾಗಲೂ ಹೀಗೆ ಎಲ್ಲ ಖಾಲಿ ಮಾಡ್ಕೊಂತೀಯ. ಇರು, ಇವಾಗಲೇ ದುಡ್ಡು ಕೊಡ್ತೀನಿ, ಹೋಗಿ ಅವನನ್ನು ಕರ್ಕೊಂಡು ಹೋಗಿ ಅಂಗಡಿಗೆ ಹೋಗಿ ಅವನಿಗೊಂದು ಪೆನ್ಸಿಲ್ ಕೊಡಿಸ್ಕೊಂಬ. ಹೊಸ ಪೆನ್ಸಿಲ್ ಕೊಡಿಸ್ಬೇಕು ಅಂದ್ರೆ ನನಗೊಂದು ಒಂದು ಪೆನ್ಸಿಲ್ ಕೊಡ್ಸೆ ಅಮ್ಮ. ಅವಾಗ ಮಾತ್ರ ಅವನ ಅಂಗಡಿಗೆ ಕರ್ಕೊಂಡೋಗಿ ಪೆನ್ಸಿಲ್ ಕೊಡಿಸ್ಕೊಂಡ್ ಬರ್ತೀನಿ, ಇಲ್ಲ ಅಂದ್ರೆ ಏನು ಕೊಡ್ಸಲ್ಲ. ಯಾವಾಗ್ಲೂ ನಿಂದು ಒಂದು ಡಿಮ್ಯಾಂಡ್ ಇದ್ದೇ ಇರುತ್ತೆ ಕಣೆ ಚುಪ್ಪಿ, ನನಗೆ ಗೊತ್ತು. ಹಿಂಗೆ ಏನಾದ್ರೂ ಹೇಳ್ತೀಯ ಅಂತ ಗೊತ್ತು. ಸ್ಕೆಚ್ ಪೆನ್ನು, ಪೆನ್ಸಿಲ್ಲು, ಅದು ಇದು ಅಂತ ಎಲ್ಲ ಕೇಳ್ತಾನೇ ಇರ್ತೀಯ, ಬರಿತಾನೇ ಇರ್ತೀಯ, ಮುಗಿಸ್ತಾನೆ ಇರ್ತೀಯ, ಹಾಳು ಮಾಡಿ ಖಾಲಿ ಮಾಡ್ತಾ ಇರ್ತೀಯ. ಸರಿ ಆಯ್ತು, ನೀನೊಂದು ಪೆನ್ಸಿಲ್ ತಗೊಂಡು ಅವನಿಗೊಂದು ಒಳ್ಳೆ ನಟರಾಜ ಪೆನ್ಸಿಲ್ ಕೊಡಿಸ್ಕೊಂಡು ತಗೋಬಾ. ಸರಿ ಅಮ್ಮ, ಆಯ್ತು. ಲೋ ನಡಿಯಾ, ಅಂಗಡಿಲಿ ಪೆನ್ಸಿಲ್ ಕೊಡಿಸ್ತೀನಿ. ಚುಪ್ಪಿ, ನೀನು ಈ ಥರ ಎಲ್ಲ ಮಾತಾಡಿದ್ರೆ ನಿನ್ನ ತಮ್ಮನೂ ಅದೇ ಥರ ಕಲಿಯಲ್ವಾ? ತೆಗೆದು ಬಾರಿಸ್ಬಿಡ್ತೀನಿ, ನೋಡ್ತಿರು. ನೀಟಾಗಿ ಅವನ ಹತ್ರ ಮಾತಾಡೋದು ಕಲ್ತ್ಕೊ, ಅವನು ಅದೇ ಥರ ಮಾತಾಡೋದು ಕಲಿತಾನೆ, ಆಯ್ತಾ? ಆಯ್ತು ಅಮ್ಮ. ಬಾರೋ ಲಾವೀಶ್, ಅಂಗಡಿಗೆ ಹೋಗಿ ಬರೋಣ ಬಾ. ಬೇಗ ಹೋಗಿ ಪೆನ್ಸಿಲ್ ಪೆನ್ನೆಲ್ಲ ತಗೋ ಬರ್ತೀವಿ ಅಮ್ಮ. ಸರಿ ಸರಿ, ಹುಷಾರು. ಇವಾಗಲೇ ಕೊಡ್ತೀನಿ. ಈ ಗೊಂಬೆ ಎಷ್ಟು ಚೆನ್ನಾಗಿದೆ. ಈ ಗೊಂಬೆ ನಮ್ಮನೆಗೆ ತಗೊಂಡ್ರೆ ನಾನು ಆಟ ಆಡ್ಬೋದು. ಇದು ಸೇಮ್ ಟು ಸೇಮ್ ಮಿಸ್ಟರ್ ಬೀನ್ ಗೊಂಬೆ ತರ ಇದೆ. ನಾನು ಮಿಸ್ಟರ್ ಬೀನು ಸೇಮ್ ಇದೆ ಗೊಂಬೆಲಿ ಆಟ ಆಡಿದ್ದು ನೋಡಿದೀನಿ. ನನ್ನ ಹತ್ರನೂ ಮಿಸ್ಟರ್ ಬೀನ್ ಗೊಂಬೆ ಇದ್ರೆ ಅದ್ರಲ್ಲಿ ನಾನು ಆಟ ಆಡ್ಬೋದು, ಅದ್ರ ಜೊತೆ ಮಾತಾಡ್ಬೋದು, ಆಮೇಲೆ ಎಂಜಾಯ್ ಮಾಡ್ಬೋದು. ಇವಾಗಲೇ ಈ ಮಿಸ್ಟರ್ ಬೀನ್ ಗೊಂಬೆನ ನಮ್ಮನೆಗೆ ತಗೊಂಡೋಗ್ತೀನಿ, ಇದನ್ನ ಆಟ ಆಡ್ತೀನಿ. ಇದು ದುಡ್ಡು ಕೊಟ್ಟು ತಗೋಬೇಕು ಅಂದ್ರೆ ಜಾಸ್ತಿ ದುಡ್ಡು ಬೇಕು. ನನ್ನ ಹತ್ರ ಅಷ್ಟು ದುಡ್ಡಿಲ್ಲ, ಕಟ್ಕೊಂಡು ತಗೊಂಡೋಗ್ಬಿಡ್ತೀನಿ, ಹಂಗೆ ಮಾಡ್ತೀನಿ. ನೀನು ಅಂಕಲ್ ಹತ್ರ ಪೆನ್ಸಿಲ್ ತಗೊಂಬಾ, ನಾನು ಹೋಗಿರ್ತೀನಿ. ನಂಗೆ 1 2 ಅರ್ಜೆಂಟು ಆಯ್ತಾ? ನೀನು ಬಾ ಆಮೇಲೆ. ಸರಿ ಆಯ್ತು. ಯಾವಾಗ್ಲಾದ್ರೂ ಆಚೆ ಬಂದಾಗ ನೀನು 1 2 3 ಎಲ್ಲ ಅರ್ಜೆಂಟ್ ಆಗ್ಬಿಡುತ್ತೆ. ಹೋಗು ಬೇಗ. ಈ ಅಂಕಲ್ ಎಲ್ಲೋದ್ರು ಪೆನ್ಸಿಲ್ ಇಷ್ಟೊತ್ತಾದ್ರೂ ತರಲಿಲ್ಲ. ನಾನು ತುಂಬಾ ಓದ್ಕೊಳ್ಳೋದಿದೆ. ಅಕ್ಕ ಆ ಕಡೆ ನೋಡ್ತಿದ್ದಾಳೆ. ಗೊಂಬೆ ತಗೊಂಡು ಓಡೋಗ್ಬಿಡ್ತೀನಿ ನಾನು. ಗೊಂಬೆ ನಂದು, ಈ ಗೊಂಬೆ ನಂದು, ನಾನು ಹೋಗ್ಬಿಡ್ತೀನಿ ಇಲ್ಲೇ. ಇಲ್ಲ ಆ ವಿಷಯ ಯಾವಾಗ್ಲೂ ಆಚೆ ಬಂದಾಗ್ಲೇ ವಾಶ್ರೂಮಿಗೆ ಅರ್ಜೆಂಟ್ ಆಗುತ್ತೆ. ತಲೆ ಹರಟೆ. ಹುಷಾರಾಗಿ ಮನೆಗೆ ಹೋದ್ರೆ ಸಾಕು ಅವನು, ಇಲ್ಲಾಂದ್ರೆ ಅಮ್ಮ ನನಗೆ ಬೈತಾಳೆ. ಒಟ್ಟಿಗೆ ಕರ್ಕೊ ಬರಕ್ ಆಗಲ್ವಾ ಅಂತ. ತಗೋ ಪುಟ್ಟ, ಪೆನ್ಸಿಲ್ ಎರಡನ್ನೂ ಈ ಬಾಕ್ಸಿಗೆ ಹಾಕಿದೀನಿ. ತಗೊಳ್ಳಿ ಅಂಕಲ್ ದುಡ್ಡು. ನನ್ನ ಮಿಸ್ಟರ್ ಬೀನ್ ಗೊಂಬೆ ಎಲ್ಲೋಯ್ತು? ನನ್ನ ಗೊಂಬೆ ಕಾಣಿಸ್ತಿಲ್ಲ. ಅಯ್ಯೋ, ಏ ಹುಡುಗಿ ನಿಂತ್ಕೊಳ್ಳಿ ಇಲ್ಲಿ. ಏನ್ ಅಂಕಲ್, ನಾನು ಕೊಟ್ಟಿದ್ದ ದುಡ್ಡು ಕಡಿಮೆ ಇದೆಯಾ? ನಾನು ಕರೆಕ್ಟಾಗಿ ಲೆಕ್ಕ ಹಾಕೊಟ್ಟಿದ್ದೀನಿ ಅಂಕಲ್. ದುಡ್ಡೇನೋ ಕರೆಕ್ಟಾಗಿ ಕೊಟ್ಟಿದೀಯಾ, ಆದ್ರೆ ನನ್ನ ಮಿಸ್ಟರ್ ಬೀನ್ ಗೊಂಬೆನ ನೀನು ಕತ್ಕೊಂಡಿದೀಯಾ. ಎಲ್ಲಿದೆ ಗೊಂಬೆ ಹೇಳು? ಏನು, ಗೊಂಬೆನ ನಾನ್ ಕದ್ದಿದ್ದೀನಾ? ನಿಜವಾಗ್ಲೂ ಇಲ್ಲ ಅಂಕಲ್, ನಾನು ಪೆನ್ಸಿಲ್ ತಗೊಳ್ಳೋಕೆ ಬಂದಿದ್ದು. ಪೆನ್ಸಿಲ್ ತಗೊಂಡು ವಾಪಸ್ ಹೋಗ್ತಿದ್ದೀನಿ ಅಷ್ಟೇ. ನಾನು 1 ರೂಪಾಯಿ ಕೂಡ ಎಲ್ಲಿಂದನೂ ಕದ್ದಿಲ್ಲ. ನಾನು ಗೊಂಬೆನೂ ಕದ್ದಿಲ್ಲ, ದುಡ್ಡು ಕದ್ದಿಲ್ಲ ಅಂಕಲ್. ಪ್ಲೀಸ್ ನನ್ನ ಮನೆಗೆ ಹೋಗಕ್ಕೆ ಬಿಡಿ, ನನಗೆ ತುಂಬಾ ಹೋಮ್ವರ್ಕ್ ಇದೆ. ನಿನ್ ಕೈಯಲ್ಲಿ ಗೊಂಬೆ ಏನೋ ಕಾಣಿಸ್ತಿಲ್ಲ, ಆದ್ರೆ ನೀನ್ ಖಂಡಿತ ಗೊಂಬೆನ ನಿನ್ ತಮ್ಮನ ಕೈಲಿ ಕೊಟ್ಟು ಕಳ್ಸಿದೀಯಾ. ತಮ್ಮನ ಕೈಲಿ ಮೆಲ್ಲೆ ನಾನು ಆ ಕಡೆ ಹೋದಾಗ ಗೊಂಬೆ ಕೊಟ್ಟು ಕಳ್ಸಿ ಇಲ್ಲಿ ಇವಾಗ ನಾಟಕ ಆಡ್ತಿದ್ಯೇನೆ ಹುಡುಗಿ ನೀನು. ನಿನ್ನನ್ನಂತೂ ವಾಪಸ್ ಮನೆಗೆ ಕಳ್ಸಲ್ಲ, ಇಲ್ಲೇ ಕುತ್ಕೋಬೇಕು ನೀನು. ನಿನ್ ತಮ್ಮ ವಾಪಸ್ ಮನೆಗೆ ಕತ್ಕೊಂಡು ಹೋಗಿದಾನಲ್ಲ, ನಿಮ್ಮ ಅಪ್ಪ ಅಮ್ಮ ಹುಡಿಕೊಂಡು ಇಲ್ಲಿಗೆ ಬಂದೇ ಬರ್ತಾರೆ ನಿನ್ನನ್ನು ಹುಡಿಕೊಂಡು. ಆವಾಗ ಕೇಳ್ತೀನಿ ಎಲ್ಲಿ ನನ್ನ ಗೊಂಬೆ ಅಂತ. ನನ್ನ ಗೊಂಬೆ ಕದ್ದು ಹೋಗ್ತಿದೀಯಾ ಕಳ್ಳಿ ನೀನು. ಇಲ್ಲೇ ಇರಬೇಕು. ನಾನಂತೂ ನಿನ್ನನ್ನು ಇಲ್ಲಿಂದ ಹೋಗಕ್ ಬಿಡಲ್ಲ, ನೋಡ್ತಿರು. ನನ್ನನ್ನು ಹೋಗಕ್ ಬಿಡಿ ಅಂಕಲ್, ನನ್ನ ಮನೆಗೆ ಹೋಗ್ಬೇಕು. ಬಾಯಿ ಮುಚ್ಕೊಂಡು ಇಲ್ಲೇ ನಿಲ್ಲು. ನಿಮ್ಮ ಅಪ್ಪ ಅಮ್ಮ ಬರ್ಲಿ ಇವತ್ತು, ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನಿನಗೆ ಏನ್ ಬುದ್ಧಿ ಕಲಿಸಿದ್ದಾರೆ ಅಂತ ನಾನು ಕೇಳ್ತೀನಿ ಇವತ್ತು. ಓಹೋ, ಕೈತನದ ಬುದ್ಧಿ ಕಲ್ತಿದ್ಯಾ ನೀನು? ಮಾಡ್ತೀನಿ ಇವತ್ತಿರು ನಿನಗೆ. ಇಲ್ಲೇ ಇರ್ಬೇಕು ನೀನು, ಎಲ್ಲೂ ಹೋಗಂಗಿಲ್ಲ. ನಾನು ಇಲ್ಲೇ ಇರ್ಬೇಕಾ? ಲಾವಿಶ್ ಎಲ್ಲಾದ್ರೂ ಕತ್ಕೊಂಡು ಹೋದ್ನಾ ಇಲ್ಲಿಂದ ಗೊಂಬೆನ? ನಂಗಂತೂ ಒಂದು ಗೊತ್ತಾಗ್ತಿಲ್ಲ ಏನ್ ಮಾಡ್ದ ಅಂತ. ಈ ಅಂಕಲ್ ನನ್ನನ್ನು ಇಲ್ಲೇ ಕಟ್ ಹಾಕ್ತಾರಂತೆ. ಲಾವಿಶು ನಿಜ ಕತ್ಕೊಂಡು ಹೋಗಿದ್ರೆ ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ನಾನಂತೂ. ಅಮ್ಮ ಅಪ್ಪ, ಎಲ್ಲರೂ ನೆಕ್ಸ್ಟ್ ವಿಡಿಯೋದಲ್ಲಿ ಏನಾಗುತ್ತೆ ಅಂತ ನೋಡೋಕೆ ವೆಯ್ಟ್ ಮಾಡ್ತೀರಿ ಆಯ್ತಾ? ಈ ಲಾವಿಶ್ ನಿಜವಾಗ್ಲೂ ಕತ್ಕೊಂಡು ಹೋಗಿದ್ರೆ ಮಾತ್ರ ಅವನಿಗೆ ಸರಿ ಬುದ್ಧಿ ಕಲಿಸ್ತೀನಿ. ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತೀರಿ. ಹಾಗೆ ಚುಪ್ಪಿಸ್ ಕಾರ್ಟೂನ್ನ ಸಬ್ಸ್ಕ್ರೈಬ್ ಮಾಡಿ.